ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇದಕ್ಕಾಗುತ್ತೆ ಅಂತ ಇಲ್ಲ ಇಲ್ಲ ಕಗ್ಗಂಟು ಇದ್ದೇ ಇರುತ್ತೆ. ಯಾಕಂದರೆ ಆಕಾಂಕ್ಷೆಗಳು ಜಾಸ್ತಿ ಅಲ್ವಾ, ಸಹಜವಾಗಿ ಕಗ್ಗಂಟಿರುತ್ತೆ. ಅದಕ್ಕೆಲ್ಲದಕ್ಕೂ ಪರಿಹಾರ ಇದೆಯಲ್ಲ. ನಾಳೆ ಹೋಗ್ತಾ ಇದ್ದಾರೆ ಅನ್ಸುತ್ತೆ CM 25ಕ್ಕೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಿನ್ನೆ ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿ ಹೇಳಿದ್ರು ಡೆಲ್ಲಿಗೆ ಹೋಗ್ತಾ ಇದ್ದೀನಿ, ಕ್ಲಾರಿಟಿ ಸಿಕ್ಕಿದ್ರೆ 25ಕ್ಕೆ ಮಾಡೋಣ ಅಂತ ಹೇಳಿದ್ದಾರೆ. ಹಿರಿಯರಿಗೂ ಇದೆ ಅಲ್ಲ, ಹಿರಿಯರಿಗೂ ಇದೆ, ಹೊಸಬ್ರಿಗೂ ಅವಕಾಶ ಇದೆ, ಇಬ್ಬರಿಗೂ ಇರುತ್ತೆ. ಇಂಥ ಸಂದರ್ಭದಲ್ಲಿ ಇವರೆಲ್ಲ ಮಂತ್ರಿಯರಿಗಾಗಿ ಡೆಲ್ಲಿಯಲ್ಲಿ ಮಂತ್ರಿಮಂಡಲ ಆಗ್ಲೇಬೇಕಲ್ಲಪ್ಪ. ಈಗ ಬರ ಇದೆ, ಮಳೆ ಇಲ್ಲ, ಒಂದು ಕೇಳಿ, ಬರ ಇದೆ, ಮಳೆ ಇಲ್ಲ, ಡ್ಯಾಮ್ಸಲ್ಲಿ ನೀರಿಲ್ಲ, ಕೆರೆಗಳಲ್ಲಿ ನೀರಿಲ್ಲ, ಒಪ್ಕೊಳ್ಳೋಣ. ಮಂತ್ರಿಮಂಡಲ ಆಗ್ಬೇಕೋ ಮಾಡೋ ಸಂಪೂರ್ಣವಾಗಿ ಇರೋದೇ 14 ಜನ, ಇನ್ನು 20 ಜನ ಆಗ್ಬೇಕು ತಾನೆ, ಆಗ್ಲೇಬೇಕು. ಕೃಷಿ ಸಚಿವರು ಇಂಥ ಸಂದರ್ಭದಲ್ಲಿ ಅದಕ್ಕೆ ಬೇಗ ಮಾಡೋಕ್ಕೆ ಕೃಷಿ, ಇದು ವಿದ್ಯಾ ಇಲಾಖೆ ಮತ್ತು ಎಲ್ಲ ಇಲಾಖೆಗಳು ಇಂಪಾರ್ಟೆಂಟೇ. ಇಂಥದ್ದು ಅನ್ಇಂಪಾರ್ಟೆಂಟ್ ಅಂತ ಯಾವುದು ಹೇಳೋಕ್ಕಾಗಲ್ಲ. ಎಲ್ಲ ಇಲಾಖೆಗಳಿಗೂ ಮಂತ್ರಿಗಳು ಇರಲೇಬೇಕು. ಜನಪ್ರತಿನಿಧಿಗಳು ರೈತರ ಕಷ್ಟವನ್ನು ಕೇಳದೆ ಫೀಲ್ಡಿಗೆ ಬಂದು ಡೆಲ್ಲಿಗೆ ಸುಟ್ಕೆ ಸುಟ್ಕೊಂಡು ಮಂತ್ರಿಯರಿಗೆ ಲಾಬಿ ಮಾಡ್ತಾ ಇದ್ದಾರೆ. ನೀವು ಮಂತ್ರಿ ಮಾಡಿಲ್ಲ ಅಂತಾನು ಹೇಳೋದು ನೀವೇ. 1.5 ತಿಂಗಳಾಗೋಯ್ತು, ಇನ್ನೂ ಮಾಡಿಲ್ಲ ಅಂತ ನೀವೇ ಟೀಕೆ ಮಾಡ್ತೀರಾ ಅಲ್ವಾ. 25ಕ್ಕೆ ಅಂತ ಇಲ್ಲ ಇಲ್ಲ ಕಗ್ಗಂಟು ಇದ್ದೇ ಇರುತ್ತೆ. ಯಾಕಂದರೆ ಆಕಾಂಕ್ಷೆಗಳು ಜಾಸ್ತಿ ಅಲ್ವಾ, ಸಹಜವಾಗಿ ಕಗ್ಗಂಟಿರುತ್ತೆ. ಅದಕ್ಕೆಲ್ಲದಕ್ಕೂ ಪರಿಹಾರ ಇದೆಯಲ್ಲ. ನಾಳೆ ಹೋಗ್ತಾ ಇದ್ದಾರೆ ಅನ್ಸುತ್ತೆ CM 25ಕ್ಕೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಿನ್ನೆ ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿ ಹೇಳಿದ್ರು ಡೆಲ್ಲಿಗೆ ಹೋಗ್ತಾ ಇದ್ದೀನಿ, ಕ್ಲಾರಿಟಿ ಸಿಕ್ಕಿದ್ರೆ 25ಕ್ಕೆ ಮಾಡೋಣ ಅಂತ ಹೇಳಿದ್ದಾರೆ. ಹಿರಿಯರಿಗೂ ಇದೆ ಅಲ್ಲ, ಹಿರಿಯರಿಗೂ ಇದೆ, ಹೊಸಬ್ರಿಗೂ ಅವಕಾಶ ಇದೆ, ಇಬ್ಬರಿಗೂ ಇರುತ್ತೆ. ಇಂಥ ಸಂದರ್ಭದಲ್ಲಿ ಇವರೆಲ್ಲ ಮಂತ್ರಿಯರಿಗಾಗಿ ಡೆಲ್ಲಿಯಲ್ಲಿ ಮಂತ್ರಿಮಂಡಲ ಆಗ್ಲೇಬೇಕಲ್ಲಪ್ಪ. ಈಗ ಬರ ಇದೆ, ಮಳೆ ಇಲ್ಲ, ಒಂದು ಕೇಳಿ, ಬರ ಇದೆ, ಮಳೆ ಇಲ್ಲ, ಡ್ಯಾಮ್ಸಲ್ಲಿ ನೀರಿಲ್ಲ, ಕೆರೆಗಳಲ್ಲಿ ನೀರಿಲ್ಲ, ಒಪ್ಕೊಳ್ಳೋಣ. ಮಂತ್ರಿಮಂಡಲ ಆಗ್ಬೇಕೋ ಮಾಡೋ ಸಂಪೂರ್ಣವಾಗಿ ಇರೋದೇ 14 ಜನ, ಇನ್ನು 20 ಜನ ಆಗ್ಬೇಕು ತಾನೆ, ಆಗ್ಲೇಬೇಕು. ಕೃಷಿ ಸಚಿವರು ಇಂಥ ಸಂದರ್ಭದಲ್ಲಿ ಅದಕ್ಕೆ ಬೇಗ ಮಾಡೋಕ್ಕೆ ಕೃಷಿ, ಇದು ವಿದ್ಯಾ ಇಲಾಖೆ ಮತ್ತು ಎಲ್ಲ ಇಲಾಖೆಗಳು ಇಂಪಾರ್ಟೆಂಟೇ. ಇಂಥದ್ದು ಅನ್ಇಂಪಾರ್ಟೆಂಟ್ ಅಂತ ಯಾವುದು ಹೇಳೋಕ್ಕಾಗಲ್ಲ. ಎಲ್ಲ ಇಲಾಖೆಗಳಿಗೂ ಮಂತ್ರಿಗಳು ಇರಲೇಬೇಕು. ಜನಪ್ರತಿನಿಧಿಗಳು ರೈತರ ಕಷ್ಟವನ್ನು ಕೇಳದೆ ಫೀಲ್ಡಿಗೆ ಬಂದು ಡೆಲ್ಲಿಗೆ ಸುಟ್ಕೆ ಸುಟ್ಕೊಂಡು ಮಂತ್ರಿಯರಿಗೆ ಲಾಬಿ ಮಾಡ್ತಾ ಇದ್ದಾರೆ. ನೀವು ಮಂತ್ರಿಮಂಡಲ ಅಂತಾನು ಹೇಳೋದು ನೀವೇ. 1.5 ತಿಂಗಳಾಗೋಯ್ತು, ಇನ್ನೂ ಮಾಡಿಲ್ಲ ಅಂತ ನೀವೇ ಟೀಕೆ ಮಾಡ್ತೀರಾ ಅಲ್ವಾ.